नमस्कार स्नेहितरे 24 के स्वागत है दोस्तों। एक और विषय, जब मैं जो आज़ाद नगर पहुंचा गोवा में, मडगांव के जो गोवा में, तब ये जो आज़ाद नगर का जो एक ज़्यादा नहीं है 3-4 गली है, यहाँ का दुनिया ही कुछ और है। क्योंकि जब एक चीज़ मेरे को मिला, यहाँ इस मोहल्ले में हर एक कास्ट के लोग हैं और पूरे अलग अलग राज्यों से भी आए हैं। तो लेकिन यहाँ ये मतलब नहीं है, यहाँ कोई भी जात भेदभाव नहीं है। अभी देखो वो लोग मराठा है, ये लोग हमारा साथ जो खड़े हैं, ये हमारा जो साहब है चाचा जी, ये मतलब इस्लाम धर्म से बिलोंग करते हैं। लेकिन यहाँ कोई नहीं है, यहाँ एक ही धर्म है, मानव धर्म। एक साथ मिलजुल के रहते हैं, प्यार मोहब्बत से रहते हैं। इससे बड़ा क्या है? इससे सबसे बड़ा पूरे देशवासियों को एक सीख मिलता है। उसका बारे में यहाँ के रहकर जो ज़िंदगी जी रहे हैं, ये चाचा जी से बाकी बात कर लेते हैं। नमस्ते चाचा जी, आप कैसे हैं? ಕನ್ನಡನೋ ಮರಾಠಿನೋ ಹಿಂದಿ? ಕನ್ನಡ ಸರ್, ಇವರು ಕನ್ನಡನೂ ಮಾತಾಡ್ತೀರಿ, ಅದು ಕನ್ನಡದವರೇ ಇಲ್ಲ ಅವಾದಲ್ಲಿ ಬಂದು ಕನ್ನಡದವರದಂದರೆ ಇದು ತುಂಬ ಖುಷಿ ಅನಿಸುತ್ತೆ. ಹೇಳಿ ಸರ್, ನೀವು ಇದೊಂದು ಮೊಹಲ್ಲಾದಲ್ಲಿ ಎಲ್ಲರೂ ಕೂಡಿರ್ತಾರೆ, ಜಾತಿ ಭೇದಭಾವ ಇಲ್ಲ. ನೀವು ಮುಸಲ್ಮಾನು, ಅವರು ಮರಾಠ, ಅವರೆಲ್ಲ ಕೂಡ, ಆದರೂ ಎಲ್ಲರೂ ಕೂಡ್ಕೊಂಡು ಈ ಒಂದು ಹಬ್ಬ ಮಾಡ್ತಾ ಇದ್ದಾರಲ್ಲ, ಎಷ್ಟು ಅನಿಸುತ್ತೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜನರಿಗೆ ಹೇಳಬಯಸ್ತಾರೆ? ನಮ್ಮ ಅಭಿಪ್ರಾಯ ಹೇಳೋಕೆ ಇದ್ರಾಗ ಉತ್ತರನೇ ಇಲ್ಲ ನಮಗೆ. ಅಭಿಪ್ರಾಯ ಹೇಳೋಕ್ಕೆ ಯಾಕಂತಾರೆ? ಇಲ್ಲಿ ಜಾತಿ ಭೇದ ಏನೂ ಇಲ್ಲ, ಎಲ್ಲ ನಮ್ಮ ಜನ ಅದಾರೆಲ್ಲ ಇಲ್ಲಿ. ಯಾವ ಜಾತಿ ಇಲ್ಲ, ಯಾವ ಮುಸ್ಲಿಮ್ ಇಲ್ಲ, ಯಾವ ಹಿಂದೂ ಇಲ್ಲ, ಯಾರೂ ಇಲ್ಲ ಇಲ್ಲಿ, ಎಲ್ಲ ಒಂದೈತಿ. ಈಗ ನಮ್ಮ ದೇಶದಲ್ಲಿ ಎಲ್ಲ ಕಡೆ ನೋಡ್ತೀವಲ್ಲ, ನಿಮಗೂ ಹಿಂದೂ ಅಂದ್ರೆ ಆಗಿ ಬರ, ಕೆಲವು ಮಂದಿ ಹಿಂದೂಗಳಿಗೆ ನೀವು ಅಂದ್ರೆ ಆಗಿ ಬರೋಂಗಿಲ್ಲ. ಇವೇನು ನಾವು ನೋಡ್ತಾ ಇದ್ದಾರೆ ಕೆಲವೊಂದು ಟಿ ವಿಯಲ್ಲಿ, ಇದ್ರ ಬಗ್ಗೆ ಅಂಥ ಜನರಿಗೆ ಏನೋ ಒಂದು ಮೆಸೇಜ್ ಕೊಡಬೇಕಲ್ಲ? ಏನೂ ಇಲ್ಲ ಇಲ್ಲಿ, ಇಲ್ಲ ಹಂಗಿಲ್ಲ. ಹಾಂ, ಎಲ್ಲ ಕಡೆ ಇದೇ ಮಾವಲ್ ಇರ್ಬೇಕು, ಎಲ್ಲ ಕಡೆ ಇದೇ ಉದ್ದೇಶ ಇರ್ಬೇಕು. ಇಲ್ಲಿ ಎಷ್ಟು ದಿವಸದಿಂದ ಇದ್ದೀರಿ ನೀವು? ನಾವು ಈ 35 ವರ್ಷ ಆಯ್ತು ಇಲ್ಲಿ ಬಂದು. 35 ವರ್ಷ ಆಯಿತು. 35 ವರ್ಷ ಆಯ್ತು. ಇಲ್ಲಿ ಬೀರೋಬಾ ಮೇಲೆ ಏನು ಸ್ಥಾಪನೆ ಮಾಡಿರಲ್ಲ, ಆ ಹುಡ್ರು ಇಟ್ಟಿದ್ದು ಸಣ್ಣ ಉಮೇಶ್ ಕಲ್ಗೆ ಅಂತ ಉಮೇಶ್ ದೇವದಾಸ್, ಸೂರಜ್ ಕಾಳಗೆ ಅವರೆಲ್ಲ ಸಣ್ಣ ಇದ್ದು ಆವಾಗಿಂದ ಇದ್ದೀವಿ. ಅವ್ರಿಗೆ ಬೀರಪ್ಪ ದೇವರು ಅನ್ನೋದು ಅವ್ರಿಗೆ ಗೊತ್ತನೇ ಇದ್ದಿಲ್ಲ. ನಮ್ಮ ಮನೆ ದೇವರು ಅದಾವ ಅನ್ನೋದು ಅವ್ರಿಗೆ ಗೊತ್ತನೇ ಇದ್ದಿಲ್ಲ. ಟಿಕೆಟ್ ಅವ್ರು ಎಲ್ಲೆಲ್ಲ ಇದು ಮಾಡಿದ್ರೆ ನಮ್ಮ ಮನೆ ದೇವರು ಇಲ್ಲದಾವ ಅಂಥೇಳಿ ಅವ್ರು ಹೋಗಿ ಬೀರೋವಾಗ ನಡೆದ್ರು. ಅವರು ಈಗ 3-4 ಜಾತ್ರೆ ಮಾಡ್ಯಾರಲ್ಲ ಅವರು. ಒಂದು ನೋಡಿದ ಸ್ನೇಹಿತರೆ, ಇವರೊಂದು ಚಾಚಾ ಅವರು ಒಂದು ಮಾತಂದರು, ಇಲ್ಲೇನು ಕರೆಸಿದಾರಲ್ಲ ಇವತ್ತು ಬೀರಬ್ಬನ ಸ್ಥಾಪನೆ ಆಗ್ತಾಯಿದೆ, ಆ ಸಣ್ಣ ಹುಡುಗರಿದ್ದಾಗ ಇವರಿಗೆ ಬೀರುಬಾ ಇವರ ಕುಲದೇವರು ಮನೆ ದೇವರು ಅನ್ನೋದು ಗೊತ್ತೇನೇ ಇರಲಿಲ್ಲ ಅಂತ. ಅದು ಇವರು ಇಸ್ಲಾಂ ಧರ್ಮದವ್ರು ಆಗಾದ್ರು ಅವ್ರು ಕೇಳ್ಕೊಂಡು ಅವರು ಹುಡುಕ್ಯಾಡಿ ತಂದು ಯಾವ ಕರಗಾಂವ್ ಬೀರೇಶ್ವರ ಇವರ ಮನೆ ದೇವರು ಅದಾರ ಅಂತೇಳಿ ಇವರಾಗೆ ತಿಳಿಸಿ ಹೇಳಿದಾರಂತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತ ವಿಚಾರ, ನಾವು ತಿಳ್ಕೊಳ್ಬೇಕಾದ ಭಾಳ. ಆಗಿನಂತ ಅವ್ರ ವಿಚಾರ ಗೊತ್ತಾದ ಬಗ್ಗೆ ನೀವು ಹೆಂಗೆ ತಿಳಿಸಿ ಹೇಳಿದ್ರು? ನಮ್ಮ ವಿಚಾರ ನಮ್ಮ ವಿಚಾರ ಎಲ್ಲ ಅವ್ರಿಗೆ ಹೇಳಿದ ಬಳಿಕ ಅವ್ರಿಗೆ ಗೊತ್ತಾಯ್ತು. ಅವ್ರದ್ದು ಜಲ ತೊಗೊಂಡಿಂದ ಅವ್ರಿಗೆ ಬೀರಬಾಗ ಹೋದರು. ಅವರು ಬೀರಬಾಗ ನೋಡಿದ್ರು, ಅವರು ಬೀರಬಾಗ ನಡ್ಕೊಂಡ್ರು. ಅಲ್ಲಿ ಪೂಜಾರಿಗಳು ಎಲ್ಲರಿಗೂ ಭೇಟಿ ಆದರು. ಮತ್ತು ಅವ್ರ ಪೂಜಾರಿಗಳು ಎಲ್ಲರೂ ನಿಮ್ಮ ಅಜ್ಜ ಅಮ್ಮಂದು ಇದೆ ಆಸ್ತಿ ಇದು, ಅವ್ರದ್ದು ಮನೆ ದೇವರು ನಿಮ್ಮ ಅಂತ ಹೇಳಿ ಹೇಳಿದರು. ಹೇಳಿದ್ಕೊಳ್ಳಿ ಅವರು ನೆಂಬಿಲಿಂದ ಇದು ಮಾಡಿದರು. ಇಲ್ಲಿ ತಂದು ಆ ಬೀರೋಬಾಗ ಮನೆಯೊಳಗೆ ಅಕ್ಷಯ ತೃತೀಯ ದಿವಸದಿಂದ ಇವತ್ತು ಈ ಸ್ಥಾಪನಾ ಇಲ್ಲೇ ಮಾಡ್ಕೊಂಡರು. ಒಂದು ವಿರಾಜಮಾನ ಆಗಬೇಕು. ಅವ್ರಿಗೆ ಎಷ್ಟು ಸಂತೋಷ ಆಗೈತಿ, ಅದಕ್ಕಿಂತ ಸಂತೋಷ ಹೆಚ್ಚಿಗೆ ನಮ್ಗೆ ಆಗೈತಿ. ವೆರಿ ಗುಡ್. ಅವ್ರು ಬೀರೋಬಾ ಮಾಡಲ್ಲ, ಆ ಬೀರೋಬಾ ಬಂದು ಅವ್ರಿಗೆ ಇದು ಮಾಡಲ್ಲ. ಅವ್ರಿಗೆ ಮನೆಗೆ ಕಲ್ಯಾಣ ಮಾಡಲಿ, ಅವ್ರ ಹುಡುಗಿಗೆ ಸುಖವಾಗಿರಲಿ. ಹಾಂ, ನಮ್ಮ ಮೋಣಿಗೆ ಸುಖವಾಗಿರಲಿ. ಭಾಳ ಒಳ್ಳೆಯ ಅದ್ಭುತ ಮಾತು. ಚಾಚಾ ಅವ್ರು ಇರ್ತಾರೆ ಬೀರುಬಾ ಅವ್ರಿಗೆಲ್ಲ, ಇಡೀ ಆಜಾದ್ ನಗರ ಗೋವಾ ಜನರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ. ಇದೇ ರೀತಿಯಾಗಿ ಶ್ರೀ ಕರಿಸಿದ್ದೇಶ್ವರ ಪ್ರಭಾವ ರಾಜ್ಯದಲ್ಲಿಗೆ ಜಗತ್ತುಂಬ ಪ್ರಭಾವ ಆಗ್ತಾ ಇರೋದು ಇದೇ ಕಾರಣ. ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಅಂತಾರಲ್ಲ, ವಿವಿಧತಾಮೆ ಏಕತಾ, ಆ ರೀತಿಯಾಗಿ ಇಲ್ಲಿ ಇರೋದೊಂದು ಎಲ್ಲ ಜನರು, ಎಲ್ಲ ಕಾಸ್ಟ್ ಜನ ಇರೋದ್ರೂ ಒಂದೇ ವಿಚಾರ ಇರೋದರಿಂದ ಆ ವಿಚಾರ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಸರ್, ನೀವು ಇಲ್ಲಿ ಭಾಳ ಜನ ಅಂತೇಳಿ ಈ ಜನರಿಗೆ ಏನು ಹೇಳಬೇಕಿದ್ರೆ ಒಂದೇ ಮಾತು, ನಮ್ಮಂಗೆ ಎಲ್ಲರಿಗೂ ಬುದ್ಧಿ ಇರಬೇಕು, ನಮ್ಮಂಗೆ ಎಲ್ಲರೂ ಕೂಡಿ ಎಕ್ಕಟ್ಟ ಇರಬೇಕು. ಜಾತಿ ಭೇದ ಏನೂ ಮಾಡೋಂಗಿಲ್ಲ, ಜಗಳ ಗಂಟೆ ಅಂಥದ್ದು ಏನೂ ಇಲ್ಲ. ಒಂದು ಮನೆಯವರು ಒಂದು ಕುಟುಂಬವರು ಇದ್ದು ಬಾಳೆ ಮಾಡಬೇಕು. ಜೀವನದಾಗ ಏನೂ ಇಲ್ಲ, ಇವತ್ತೈತೆ ನಾಳೆ ಇಲ್ಲ. ನಾವು ಜೀವನದಾಗ ಏನು ತೊಗೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೋಗೋ ಮುಂದೆ ಮನುಷ್ಯಾಗ ಏನು ಬರ್ತೈತಿ? ಕೆಟ್ಟ ಒಳ್ಳೇದು ಆಡ ಬರೋದು. ಒಳ್ಳೆತನ ಮಾಡಿ ಹೋಗ್ಬೇಕು, ಕೆಟ್ಟತನ ಯಾರಿಗೂ ಮಾಡಬಾರ್ದು. ಓಕೆ ಚಾಚಾ, ನಿಮ್ಮ ಮಾತು ಕೇಳಿ ನಮಗೆ ಭಾಳ ಖುಷಿ ಅನಿಸ್ತು. ನನಗನ್ನಿಸೋ ಮಟ್ಟಿಗೆ ಭಾಳ ಜನರಿಗೆ ಇದೇನು ನೋಡ್ತಾ ಇದ್ದಿಲ್ಲ, ಅವ್ರಿಗೆ ಒಳ್ಳೇದಾಗುತ್ತೆ ನನ್ನ ಭಾವನೆ ಇದೆ. ತಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ರಜಾಕ್ ಮುಳ್ಗೋನ್. ನಾವು ಗದಗ, ನಮ್ಮ ಪ್ರಾಪರ್ ಕರ್ನಾಟಕ, ಗದಗ ನಮ್ಮದು. ಇಲ್ಲಿ ಬಂದು 35 ವರ್ಷ ಆಯ್ತು. ಊರಾಗೇವಿ ಈಗ. ಹಾಂ, ಅವಲ್ಲಿಂದ ನಾವು ಕೂಡೇ ಇದೀವಿ. ಒಂದು ದಿವಸ ಅವ್ರಿಗೆ ನಮಗೇನು ಇದ್ದಾಶ ಇಲ್ಲ, ಏನೂ ಇಲ್ಲ.
ಒಟ್ಟಿನಲ್ಲಿ ನಾವಾದ್ರೂ ಬೀರೋಬಾ ಮತ್ತು ನಮ್ಮ ದೇವಿಯಲ್ಲಿ ಬೇಡ್ಕೊಳ್ಳೋದಂದ್ರೆ ಜನರು ಚೇಂಜ್ ಆಗಲಿ ಜನ ಎಷ್ಟು ಜನ್ರೇಷನ್ ಚೇಂಜ್ ಆಗೋತ ಇರಲಿ, ಆದರೆ ಇಲ್ಲಿ ಚಿಕ್ಕ ಚಿಕ್ಕದ ಮನೆಗಳದಾವ ಸ್ನೇಹಿತರೆ, ಏನೂ ಇಲ್ಲ. ಮನೆಗಳು ಚಿಕ್ಕದಿದ್ರು ಮನಸ್ಸುಗಳು ಭಾಳ ದೊಡ್ಡ. ಅದೇ ರೀತಿಯಾಗಿ ಜನ್ರೇಷನ್ ಚೇಂಜ್ ಆದನು ತಮ್ಮ ಮನಸ್ಸುಗಳು ಚೇಂಜ್ ಆಗಬಾರ್ದು ಅನ್ನೋವಂಥ ದೇವ್ರ ಬುದ್ಧಿ ತರಲಿ ಅಂತ ನಾ ಶುಭ ಆಶಿಸಿ ಹೇಳಿ ನಾನು मारुति बंडागोल 24। दोस्तों ये वीडियो आपको कैसा लगा कमेंट कीजिए, लाइक कीजिए, शेयर कीजिए। हाँ, बेल बटन दबाना न भूलिए क्योंकि हमारा वीडियो सबसे पहला आपको मिले। नमस्कार।